ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭುವನೇಶ್ವರಿ ಒಪ್ಪದ ನೀವು ಚಾಮುಂಡಿಯನ್ನ ಒಪ್ತೀರಾ? ಸಾಹಿತಿ ಬಾನು ಮುಸ್ತಾಕ್ಗೆ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಚಾಮುಂಡಿ ತಾಯಿಯ ಬಗ್ಗೆ ಭಕ್ತಿ ಇದೆ ಅಂತ ಒಪ್ಕೊಳ್ಬೇಕು. ಕನ್ನಡಿಗರ ಬಳಿ ಕ್ಷಮೆ ಕೇಳಿ ದಸರಾ ಉದ್ಘಾಟನೆಯನ್ನ ಮಾಡ್ಲಿ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಸಾಧಕ ಸಿಗೋದಿಲ್ವಾ? ಹಾಗಾದ್ರೆ ನಿಮ್ಗೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ನಿಮಗೆ ಒಬ್ಬ ಸಾಧಕ ಸಿಗೋದಿಲ್ವಾ ಅಂತ ಪ್ರಶ್ನೆ ಮಾಡಿರುವಂತದ್ದು. ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟ್ ಒಪ್ಕೊಬೇಕು. ಎರಡನೇದು ಬಹಳ ಪ್ರಮುಖ ಅಂತ ಹೇಳಿದ್ರೆ, ಇವಾಗ ಯಾರು ಬಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ನೀವು ಕನ್ನಡ ಮಾತೆಯನ್ನ ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ. ವಿಧಾನಸೌಧದ ಮುಂದೆ ಬೇರೆ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ. ಅವರು ದೇವತೆ ಅಲ್ಲ. ಅವ್ರಿಗೆ ಅರ್ಶಿನ ಕುಂಕುಮ ಏನೋ ಬಣ್ಣ, ಫ್ಲಾಗ್ ಯಾವುದಿದೆ ಕನ್ನಡ ಧ್ವಜ, ಅದನ್ನ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಗ್ ಅನ್ನ, ಅರಿಶಿಣ ಮತ್ತು ಕುಂಕುಮದ ಫ್ಲಾಗ್ ಅನ್ನ ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ, ಈ ಧ್ವಜವನ್ನ ಮಾನ್ಯ ಮಾಡಿ ಅಂತ. ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನ ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದರನ್ನ ತಪ್ಪಿಸ್ತಾ ಇದ್ದೀರಾ. ಕನ್ನಡ ಮಾತೆ ಭುವನೇಶ್ವರಿಯನ್ನ ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನ ಒಪ್ಕೊಳಲ್ಲ. ಇದನ್ನ ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದ್ರೆ ಚಾಮುಂಡೇಶ್ವರಿನ ನೀ ಹೆಂಗ್ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದ್ಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು. ಚಾಮುಂಡೇಶ್ವರಿ ಹಿಂದೂಗಳು.